ಇನ್ನು ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂಥ ರೇವ್ ಪಾರ್ಟಿ ಮೇಲೆ ಸ್ಥಳೀಯ ಪೊಲೀಸರೊಂದಿಗೆ CCB ಅಧಿಕಾರಿಗಳು ಯಾವಾಗ ರೇಡ್ ಮಾಡಿದ್ರು ಆ ಕ್ಷಣದಿಂದಲೇ ನಮ್ಮ ರಿಪೋರ್ಟರ್ ನವೀನ್ ಅಲ್ಲಿಂದ ನೇರ ಪ್ರಸಾರದಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನವೀನ್, ಆನೇಕಲ್ನ ಪ್ರತಿನಿಧಿ ನವೀನ್. ಈಗ ಯಾರ್ಯಾರನ್ನ ಬಂಧನ ಮಾಡಿದ್ದಾರೆ CCB ಅಧಿಕಾರಿಗಳು, ಯಾರನ್ನ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಆ ಪಾರ್ಟಿ ಆಯೋಜನೆ ಅಲ್ಲಿ ಬಂದವರು ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಈ ಹೊತ್ತಿನವರೆಗೂ ಕೂಡ ನವೀನ್? ರಂಜಿತ್, ಈಗಾಗಲೇ ಏನು ಈ ಒಂದು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 101 ಜನರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಆದರೆ ವಶಕ್ಕೆ ಪಡೆದಿರೋರಲ್ಲಿ ಪ್ರಮುಖವಾಗಿ 5 ಜನರ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಈ ಒಂದು ಖಾಸಗಿ ಏನು ಬಡಾವಣೆಯ ಒಳಗಡೆ ಅಂತಂದರೆ ಏನು ಇಲ್ಲಿ ಫಾರ್ಮ್ ಹೌಸ್ನ ಒಳಗಡೆ ಕಳೆದ ರಾತ್ರಿ 3 ಗಂಟೆಗೆ ಏನು CCB ಪೊಲೀಸರು ರೇಡ್ ಮಾಡಿರ್ತಾರೆ. ಅದಾದ ಬಳಿಕ ಅಲ್ಲಿ ಒಳಗಡೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ನಟಿ ಹೇಮಾ ಸೇರಿ 101 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಟಿ ಹೇಮಾ ನಾನು ಒಳಗಡೆ ಇಲ್ಲ ಅನ್ನೋ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಕಳಿಸ್ತಿದ್ದಾರೆ. ಆದರೆ ಈ ವಿಡಿಯೋ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇರುವಂಥದ್ದು ಸಂಪೂರ್ಣವಾಗಿ ಕನ್ಫರ್ಮ್ ಆದರೂ ಸಹ ಪೊಲೀಸರು ಒಂದಷ್ಟು ಒಳಗಡೆ ಇರುವಂಥಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಈಗ ಅದು ರೈಟ್ ಆಗಿ ಕೊಟ್ಟಿಲ್ಲ ಅಂದರೂ ಸಹ, ಇನ್ನೂ ಅದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಅಂದರೂ ಸಹ ಒಳಗಡೆ ಇರೋದು ಸಂಪೂರ್ಣವಾಗಿ ಗೊತ್ತಾಗಿದೆ. ಆದರೆ ಇಲ್ಲಿಯೂ ಕೂಡ ಒಂದಷ್ಟು ದಾರಿ ತಪ್ಪಿಸುವ ಒಂದಷ್ಟು ಕೆಲಸವನ್ನು ನಟಿ ಹೇಮಾ ಮಾಡಿದ್ರೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಫಾರ್ಮ್ ಹೌಸ್ ಏನಿದೆ ಇಲ್ಲಿ ಸುಮಾರು 9 ಗಂಟೆಗಳ ಕಾಲ ಆಯಿತು. ಈಗಾಗಲೇ ಈ ಒಂದು ಫಾರ್ಮ್ ಹೌಸ್ನ ಒಳಗಡೆ ಇರುವಂತಹ ಏನು ಆ ಒಂದು ಡ್ರಗ್ಸ್ ಪೆಡ್ಲರ್ಗಳು ಸೇರಿ ಅಂತಂದರೆ ಈ ಡ್ರಗ್ಸ್ ಪೆಡ್ಲರ್ಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ. ಜೊತೆಗೆ ಪಾಂಡಿಚೇರಿಯಿಂದ ಬಂದಿರುವಂತಹ ಒಂದು 3-4 ಜನ ಏನಿದ್ದಾರೆ ಇವರು ಕೂಡ ತನಿಖೆಗೆ ಒಳಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪಾಂಡಿಚೇರಿಯಿಂದ ಬಂದಿರೋರ ಮೂಲಕ ಏನಾದರೂ ಇಲ್ಲಿಗೆ ಏನು ಆ ಒಂದು ಮಾದಕ ವಸ್ತುಗಳನ್ನ ಸಪ್ಲೈ ಮಾಡಲಾಗಿತ್ತಾ, ಪಾರ್ಟಿಯವರಿಗೆ ತಂದುಕೊಡ್ಲಾಗಿತ್ತಾ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸಿದ್ದಾರೆ. 3 ಗಂಟೆ ಸಮಯದಲ್ಲಿ ಪ್ರಾರಂಭ ಆದ ಪಾರ್ಟಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಏನು ರೇಡ್ ಮಾಡಿದ ಬಳಿಕ ಏನು ಇಡೀ ರಾತ್ರಿ ಪಾರ್ಟಿ ನಡೆದಿತ್ತು. ಫಾರ್ಮ್ ಹೌಸ್ನ ಒಳಭಾಗದಲ್ಲೇ ಅಲ್ಲದೆ ಹೊರಗಡೆಯೂ ಕೂಡ ಆ ಪಾರ್ಟಿಯನ್ನು ಮಾಡಿ ಮೋಜು ಮಸ್ತಿಯನ್ನು ಮಾಡಿದರು. ಇದಾದ ಬಳಿಕ ಏನು ಹುಟ್ಟುಹಬ್ಬದ ಹೆಸರಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ CCB ಪೊಲೀಸರು ಕಳೆದ ರಾತ್ರಿ ಇಲ್ಲಿಗೆ ಹಿರಿಯ ಅಧಿಕಾರಿಗಳ ಮೂಲಕ ರೇಡ್ ಮಾಡಿರ್ತಾರೆ. ಸುಮಾರು 40-45 ಜನ CCB ಪೊಲೀಸರು ರೇಡ್ ಮಾಡಿದ ಬಳಿಕ ಬೆಳಿಗ್ಗೆ ಏನು ಎಲ್ಲರನ್ನೂ ವಶಕ್ಕೆ ಪಡೆದಾದ ಬಳಿಕ ಇನ್ನೂ ಕೂಡ 15-20 ಜನ ಪೊಲೀಸರು CCB ಅವರಿದ್ದರೆ, ಜೊತೆಗೆ ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹಾಗೂ ಸ್ಥಳೀಯ ಹೆಬ್ಬಗೋಡಿ ಪೊಲೀಸರು ಕೂಡ ಈಗ ಒಳಗಡೆ ಏನು ಆ ಒಂದು ಡ್ರಗ್ಸ್ ಪಡೆದಿರೋರು ಜೊತೆಗೆ ಸರಬರಾಜು ಮಾಡಿರೋರು ಯಾರಿರ್ತಾರೆ, ಇಲ್ಲಿಗೆ ಬಂದಂಥ ಮಾದಕ ವಸ್ತುಗಳನ್ನ ಯಾರು ತಂದುಕೊಟ್ರು ಎಲ್ಲ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇನ್ನೂ ಕೂಡ ತನಿಖೆ ಮುಂದಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನವೀನ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.